ಹಾಯ್ ಪುಟ್ಟಮಲ್ಲಿ ಅವರೇ, ಎಲ್ಲಿ ಒಂದ್ಸಲ ಐ ಲವ್ ಯು ಅಂತ ಹೇಳಿ. ಚಂದನ್ ಅವ್ರೆ ಏನ್ ಮಾತು ಅಂತ ಆಡಿರಿ? ನಾನು ಹೇಳಿದ್ದು ನಾಟಕ ಡೈಲಾಗು. ನಾನು ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೀವದ್ ಯಾವಾಗ ನಾಟಕ ಮಾಡಿರೋ, ಯಾವಾಗ ಚೆನ್ನಾಗಿದ್ದೀರೋ ಒಂದು ಗೊತ್ತಾಗಲ್ಲ ಅನ್ನಿ. ಪುಟ್ಟಮಲ್ಲಿ ಯಾಕೆ ಡಲ್ ಆಗಿದ್ದೀರಾ? ಯಾಕೆ ಹೇಳಿರಿ? ನಾ ಸಾನೆ ಪಂಪ್ಸೆಟ್ ಆಗಿವ್ನಿ ಅನ್ನಿ. ಪಂಪ್ ಸೆಟ್ ಅಲ್ಲ, ಅಪ್ಸೆಟ್. ಹೇಳಿದ್ರಿ ಚಾಡ. ಅದೇ ಯಾಕಾಗಿದ್ದೀರಾ? ಅದು ರಾತ್ರಿ ನಮ್ಮ ಬಾಬಣ್ಣನ ಹಟ್ಟಿಯಿಂದ ಆಚೆ ಆಗ್ತಿ ಅಂತ ಹೇಳ್ತವ್ರೆ, ಆದ್ರನ್ನ ನಂಗೆ ಮಾಡ್ಲಿಲ್ಲ ಅನ್ನಿ. ಇವಾಗ ಮಾಡ್ಲಿಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ಮಾಡ್ದು ನಾನ್ ತಾನೆ. ಗೌಡ್ರು ನಿನ್ನೆ ರಾತ್ರಿ ಕುಡಿದು ತೂರಾಡ್ಕೊಂಡು ನಿಮ್ಮ ಮನೆ ಮುಂದೆ ಬಿದ್ದಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ಆದ್ರೆ ಎಲ್ಲ ಅಪ್ಪೋದನ್ನು ನನ್ ಮೇಲೆ ಆಗ್ತವ್ರೆ ಅನ್ನಿ. ಆ ಪಟಾಪಟಿ ಚಡ್ಡಿ ಬನ್ನಿನ ಮಾರೋರು ಅಪವಾದ ವರ್ಷಕ್ಕೆ ಲಾಯಕ್. ತಾವು ಮಾಡಿದ ಅಪರಾಧನ ಒಪ್ಕೊಳ್ಳೋದೇ ಇಲ್ಲ. ಇವ್ರೇನು ಅವ್ರ ಜೊತೆ ಅದು ಹೇಗ್ ಬಾಳ್ತಿದ್ರು ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ. ಚಂದನ್ ಅವ್ರೆ, ನಮ್ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರು ಯಾನೇ ಮಾಡಿದ್ರು ನನ್ ಗಂಡ ಅನ್ನಿ. ಗಂಡ ಅಲ್ಲ, ಭಂಡ. ಏನೋ ಅಂದ್ರಿ? ನಿಮ್ ಟೆನ್ಷನ್ ನಾನ್ ದೂರ ಮಾಡ್ತೀನಿ ಅಂದೆ. ಇಲ್ಲಿ ನೋಡಿ. ಓಹೋ, ನಾ ಇದು ನೋಡಲ್ಲ ನೀ. ನಿನ್ನೆ ಇದ್ರಲ್ಲಿ ತಾಜ್ ಮಹಲ್ ತೋರಿಸ್ತೀನಿ ಅಂತ ಏನು ತೋರಿಸ್ಲೇ ಇಲ್ಲ. ನಿನ್ನೆ ಇದ್ರಲ್ಲಿ ಯಾರೋ ಬೇರೆಯವ್ರು ನೋಡ್ಬಿಟ್ಟಿದ್ರು, ಅದಕ್ಕೆ ನಿಮಗ್ ಕಂಡಿಲ್ಲ. ಇವಾಗ ನೋಡಿ, ತಾಜ್ ಮಹಲ್ ಜೊತೆಗೆ ಕುತುಬ್ ಮಿನಾರು ಕಾಣುತ್ತೆ. ಹಂಗಂದರ್ಯಾ? ನೋಡ್ತೀನಿ. ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ. ತಲೆ ಮನಸ್ಸು ಎಲ್ಲ ಖಾಲಿ ಆಗ್ತಿದೆ. ಮೊದಲೇ ಅರ್ಧ ಖಾಲಿ ಆಗಿತ್ತು, ಈಗ ಪೂರ್ತಿ ಖಾಲಿ ಆಗ್ತಿದೆ. ಈಗ ನಾನು ಹೇಳೋದನ್ನು ಮಾತ್ರ ಗಮನ ಇಟ್ಟು ಕೇಳಿ. ನಿಮ್ಮ ಗಂಡ ಗೌಡ್ರು ತುಂಬ ಕೆಟ್ಟ ವ್ಯಕ್ತಿ. ನಿಮ್ಗೆ ಅವ್ರ ಮೇಲಿರೋ ಪ್ರೀತಿ ಎಲ್ಲ ದೂರ ಆಗಬೇಕು. ನೀವು ಅವ್ರ ಮಾತೇನು ಕೇಳಬಾರ್ದು. ಅವಕಾಶ ಸಿಕ್ಕಾಗೆಲ್ಲ ಕೈ ಸಿಕ್ಕದನ್ನು ತಗೊಂಡು ಚೆನ್ನಾಗಿ ಬಾರಿಸ್ಬೇಕು. ಅದಕ್ಕೂ ಮುಂಚೆ ಐ ಲವ್ ಯು ಅನ್ನಿ. ಐ ಲವ್ ಯು, 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 ಐ ಲವ್ ಯು.